ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಅಡಾಬ್ ಇಲಿಸ್ಟ್ರೇಟರಲ್ಲಿ ಬರುವಂಥ ಸೆಲೆಕ್ಷನ್ ಟೂಲ್ ಮತ್ತು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಫೈಲ್ ಮೆನುವಲ್ಲಿ ನಿಮಗೆ ಹೋಗ್ತಾ ಇದ್ದೀನಿ. ನೀವಲ್ಲಿ ಒಂದು ಹೊಸ ಪೇಜನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ A4 ಶೀಟ್ ಇದೆ. ಸೊ ನಾನು A4 ಶೀಟನ್ನು ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ A4 ಶೀಟ್ ಬಂತು. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಇದೆ. ರೆಕ್ಟ್ಯಾಂಗಲ್ ಟೂಲ್ ಶಾರ್ಟ್ಕಟ್ ಕೀ ಬಂದು M, ರೆಕ್ಟ್ಯಾಂಗಲ್ ಟೂಲ್. ಸೊ ನಾನು ರೆಕ್ಟ್ಯಾಂಗಲ್ ಟೂಲನ್ನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ರೆಕ್ಟ್ಯಾಂಗಲ್ ಟೂಲನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಅಪ್ಲೈ ಮಾಡಿಕೊಂಡು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಕಲರನ್ನು ರೆಕ್ಟ್ಯಾಂಗಲ್ ಶೇಪಿಗೆ ಕಲರನ್ನು ಹಾಕ್ಕೊಡ್ತೀನಿ. ಕಲರನ್ನು ಹಾಕೋಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ತೀನಿ. ಈಗ ನಾನು ಸೆಲೆಕ್ಷನ್ ಟೂಲನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆಲೆಕ್ಷನ್ ಟೂಲನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಸೆಲೆಕ್ಷನ್ ಟೂಲಿಂದ ಕ್ಲಿಕ್ ಮಾಡ್ಕೊಂಡು ನೋಡಿ, ಎಲ್ಲಿ ಬೇಕಾದರೂ ಇದನ್ನ ತೊಗೊಂಡೋಗಿ ಇಡ್ಬೋದು. ಪೇಜಿನ ಕೊಟ್ಟಿರ್ಬೇಕಾದ್ರೆ ಕೊನೆ. ಸೊ ಮೊದಲು ಬೇಕಾದರೆ ಮೊದಲು. ಸೊ ಹಾಗೆ ಇನ್ನೊಂದ್ಸತಿ ಡಬಲ್ ಕ್ಲಿಕ್ ಮಾಡಿದರೆ ನೋಡಿ, ಸೈಡಿಗೆ ಕ್ಲಿಕ್ ಮಾಡ್ಕೊಂಡು ನಾವು ಬಂದರೆ ಇದನ್ನ ಶೇಪನ್ನು ತಿರುಗಿಸ್ಬೋದು. ಸೊ ಈ ರೀತಿಯಾಗಿ ತಗೋಬಹುದು. ಸೊ ಇಲ್ಲಿ ನಾವು ಶೇಪಿನ ಒಳಗೆ ಕಲರ್ ಹಾಕ್ಬೇಕಂದ್ರೆ ಈ ಕಲರ್ ಅನ್ನು ಚೂಸ್ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ನಾವು ಶೇಪಿನ ಬಾರ್ಡರ್ ಇದೆ. ಈ ಬಾರ್ಡರ್ಗೆ ನಾವು ಕಲರ್ ಅನ್ನು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನಾನು ತಗೋಬಹುದು. ಸೊ ತಗೊಂಡಿದ್ದೀನಿ. ಸೊ ನಿಮ್ಗೆ ಇದು ಗೊತ್ತಾಗುತ್ತೆ ತಗೊಂಡಿನೇ ಇಲ್ಲ ಅನ್ನೋದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಜಾಸ್ತಿ ಮಾಡ್ತೀನಿ. ಈಗ ನೋಡಿ, ಸೊ ನಾ ಬ್ಯಾಗ್ ಕಲರ್ ಅನ್ನ ಕೊಟ್ಟಿದ್ದಾರೆ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯೂನಿಫಾರ್ಮ್ ಅಂತೈತಿ. ಸೊ ಇದನ್ನ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಔಟ್ಲೈನ್ ಏನಾದ್ರು ಚೇಂಜಸ್ ಬೇಕಿದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಚೇಂಜಸ್ ಆಗ್ತಾ ಇದೆ ನೋಡ್ಕೊಳ್ಳಿ. ನೋಡಿ ನೋಡಿ ಈ ರೀತಿ ಇಲ್ಲಿ ಸೈಡ್ ಅಲ್ಲಿ ಗೊತ್ತಾಗ್ತೈತೆ ನೋಡ್ರಿ. ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸ್ವಲ್ಪ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಔಟ್ಲೈನ್ ಇದು ಔಟ್ಲೈನ್ ನಮ್ಗೆ ಎಷ್ಟು ಸ್ಟ್ರಾಂಗ್ ಬೇಕು, ಎಷ್ಟು ಕಮ್ಮಿ ಬೇಕು ಅನ್ನೋದು ಇದು ಮಾಡ್ತೀವಿ. ನಾವು ಬೇಸಿಕ್ ಅಂತ ಹಾಕ್ತೀವಿ. ಬೇಸಿಕ್ ಅಂದ್ರೆ ಬೇಸಿಕ್ ಹೆಂಗೈತೆ ಹಂಗೆ ಬರುತ್ತೆ. ಸೊ ಇಲ್ಲಿ ನೀವು 5 ಫೀಟ್ ಜಾಸ್ತಿ ಬೇಕಿದ್ದು ಎಲ್ಲ ನೋಡಿ, ಇಲ್ಲಿ ಬಂದ್ರೆ 15 ಫೀಟ್ ರೌಂಡ್ ಹೆಡ್ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀವು ತಗೊಳ್ಳಿ ನೋಡಿ. ಸೊ ನಾನು ಇಲ್ಲಿ ಚಿಕ್ಕದನ್ನು ತಗೊಳ್ತೀನಿ. ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ನಿಮ್ಗೆ ಒಪಾಸಿಟಿ ಯಾವಾಗಲೂ 100% ಇರಬೇಕು. ಇಲ್ಲಾಂದ್ರೆ ಕಮ್ಮಿ ಮಾಡಿದ್ರೆ ಏನಾಗ್ತೈತಿ, ಈ ಒಂದು ಕಲರ್ಸ್ ಏನೈತೆ ಲೈಟ್ ಆಗಿ ಬರುತ್ತೆ. ಸೊ ಸ್ಟೈಲ್ಸ್ ಅಲ್ಲಿ ಈಗ ನಾನು ಅಲ್ಲಿ ಕಲರ್ಸ್ ಅನ್ನ ಫಿಲ್ ಮಾಡಿನಲ್ಲ. ಸೊ ಆ ಕಲರ್ಸ್ ಬದಲಿಗೆ ಈ ರೀತಿಯಾಗಿ ಬೇಕಂದ್ರೆ ನೋಡಿ, ಈ ಸ್ಟೈಲ್ಸ್ ಅನ್ನ ತಗೋಬಹುದು. ನೋಡಿ ಈ ರೀತಿಯಾಗಿ ಸ್ಟೈಲ್ಸ್ ಗಳು ಬರ್ತವೆ. ಸೊ ನೆಕ್ಸ್ಟ್ ಇಲ್ಲಿ ರೀಕಲರ್ ಆರ್ಟ್ ವರ್ಕ್ ಅಂದ್ರೆ ಬೇರೆ ಬೇರೆ ರೀತಿ ನೋಡಿ, ಇಲ್ಲಿ ಕಲರ್ ಬರ್ತೈತಿ. ಈ ಕಲರ್ ಅನ್ನ ನಾನು ಡಬಲ್ ಕ್ಲಿಕ್ ಮಾಡ್ಕೊಂತೀನಿ. ಇಲ್ಲಿ ಆ ಕಲರ್ ಅನ್ನು ಚೇಂಜ್ ಮಾಡಿ. ಈ ರೀತಿ ಬ್ಲೂ ಮತ್ತೆ ಗ್ರೀನ್ ಐತಿ. ಕಲರ್ಸ್ ಅನ್ನ ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿ ರೀಕಲರ್ ಆರ್ಟ್ ವರ್ಕ್ ಇದೆ. ಸೊ ನೆಕ್ಸ್ಟ್ ಶೇಪ್ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಶೇಪ್ ಚೇಂಜ್ ಮಾಡೋದನ್ನ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬೇಕಾಗಿರುವಂತದ್ದು ಇಲ್ಲಿ ಇದಿಷ್ಟ. ಸೊ ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೊಂಡು ನಾವು ಏನನ್ನ ಚೇಂಜಸ್ ಮಾಡ್ಬೋದು, ಒಳಗಡೆ ಕಲರ್ಸ್ ಅನ್ನ ಚೇಂಜ್ ಮಾಡ್ಬೋದು, ಔಟ್ಲೈನ್ ಕಲರ್ ಅನ್ನ ಚೇಂಜ್ ಮಾಡ್ಬೋದು, ಔಟ್ಲೈನ್ ಅನ್ನ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಬಂದು ವೇರಿಯೇಬಲ್ ಆಫ್ ವಿಡ್ತ್ ಆಫ್ ಪ್ರೊಫೈಲ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಬ್ರಷ್ ಡೆಫಿನೇಷನ್ ಅನ್ನ ಚೇಂಜ್ ಮಾಡ್ಕೋಬಹುದು. ಒಪಾಸಿಟಿ 100% ಅನ್ನೇ ಕೊಡಬೇಕು. ಸ್ಟೈಲ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಈ ಕಲರ್ ವರ್ಕ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಾನು ಅದೇ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೊಂತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಕಲರ್ ಅನ್ನ ಬೇರೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲ ಅಪ್ಲೈ ಮಾಡಿದ್ದೀನಿ. ಔಟ್ಲೈನ್ ಅನ್ನು ಬೇರೆ ಔಟ್ಲೈನ್ ಸೈಜ್ ಅನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಆಯ್ತು. ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ಸಹಾಯದಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಡಬಲ್ ಟೈಮ್ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕರ್ವ್ ಅಂತ ಬಂತು.
ಸೊ ಈ ಕರ್ವ್ ಅನ್ನ ಕ್ಲಿಕ್ ಮಾಡಿ ನೋಡಿ. ಈ ರೀತಿಯಾಗಿ ಶೇಪ್ ಗಳನ್ನ ತಗೋಬಹುದು. ನೋಡಿ ರೆಕ್ಟ್ಯಾಂಗಲ್ ಅನ್ನ ತಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ಅನ್ನ ತಗೊಂಡು ಕಲರ್ ಅನ್ನ ಫಿಲ್ ಆಗಿದೆ. ಸೊ ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅನ್ನು ತಗೊಂಡು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಕರ್ವ್ ಅಂತ ಬಂದಿದೆ. ಸೊ ಕನ್ವರ್ಟ್ ಟು ಕರ್ವ್ ಆಂಕರ್ ಪಾಯಿಂಟ್ ಅಂತ ಬಂದಿದೆ. ಸೊ ಇದನ್ನ ನಾನು ಕ್ಲಿಕ್ ಮಾಡ್ಕೊಂತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾನು ಇಲ್ಲಿ ನೋಡಿ ಶೇಪ್ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ನೋಡಿ. ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಅನ್ನ ತಗೋಬಹುದು. ಸೊ ಇದು ಡೈರೆಕ್ಟ್ ಸೆಲೆಕ್ಷನ್ ಟೂಲ್. ನೀವೇನಾದ್ರು ಶೇಪ್ ಗಳನ್ನ ಹಾಕೋಬೇಕಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನೊಂದು ವಿಸಿಟಿಂಗ್ ಕಾರ್ಡ್ ಅನ್ನ ಡಿಸೈನ್ ಮಾಡೋದು ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.